ಇಲ್ಲಿ ನಾವು ಜ್ಯೋತಿಷ್ಯ ಕೇಳ್ಕೊಂಡೇ ಬದುಕ್ತಾನೇ ಇದ್ದೀವಿ, ಏನೂ ಸಿಕ್ಕಿಲ್ಲ. ಹಾಗಿದ್ದ ಮೇಲೆ ಇದಕ್ಕೆ ಮೀರಿ ಯಾವ್ದಾದ್ರು ಶಾಸ್ತ್ರ ಇದೆಯಾ ಸ್ವಾಮಿ? ಅದನ್ನೇ ಇವತ್ತು ಹೇಳಕ್ಕೆ ಹೊರಟಿರೋದು. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮೀರಿ ಇರ್ತಕ್ಕಂಥದ್ದು ವೈದಿಕ ಶಾಸ್ತ್ರ ಅಂತ ಹೇಳ್ತಾರೆ. ಆ ವೈದಿಕ ಶಾಸ್ತ್ರಕ್ಕೆ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಯಾರಿಗೆ ವೈದಿಕ ಶಾಸ್ತ್ರ ಗೊತ್ತಿಲ್ವೋ ಅವರು ಜ್ಯೋತಿಷಿಗಳು ಅಲ್ಲ. ಅವರು ಗಿಳಿ ಆಡಿಸೋರು, ಹಾವಾಡಿಸೋರು, ಅದಕ್ಕೆ ಹೋಲಿಕೆ ಕೊಡ್ಬೋದು. ಏಕೆಂದ್ರೆ ಅವ್ರು ಅದು ಆಡಿಸ್ಕೊಂಡೇ ಬದುಕಬೇಕು. ಹಾಗಾಗಿ ವೈದ್ಯಕೀಯ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಡಕವಾಗಿರ್ತಕ್ಕಂಥ ಭಾಗ. ಅದನ್ನು ಯಾರು ಅಳವಡಿಸ್ಕೊಂಡು ಹೇಳುವಂತಹ ಪ್ರಜ್ಞಾಸ್ಥಿತಿವಂತರು ನಮ್ಮಲ್ಲಿ ಇಲ್ಲ, ಬಂದಿಲ್ಲ, ಬರೋದೂ ಇಲ್ಲ ಅನ್ನೋ ಮಟ್ಟಕ್ಕೆ ನಾವು ಹೋಗಿದ್ದೀವಿ. ಅದಕ್ಕೋಸ್ಕರವಾಗಿ ನಾಲಿಗೆ ಅಂತಕ್ಕಂಥದ್ದು ದಾಂಪತ್ಯ ಚೆನ್ನಾಗಿರಬೇಕು, ಮಧುರವಾದ ಮಾತು ಗಂಡ ಹೆಂಡತಿ ಇಬ್ಬರಲ್ಲೂ ಬರಬೇಕಾ ಬೇಡ? ಬರೇ ಹೆಂಡತಿ ಮಾತಾಡಿದ್ರೆ ಸಾಲಲ್ಲ. ಅವಾಗಂತಾಳೆ ನಾನು ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಈ ಮನುಷ್ಯ ಊಟ ಮಾತಾಡ್ತಾರೆ, ಹೌದಾ? ಇವರಿಬ್ಬರಲ್ಲೂ ಮಧುರತೆಯಾದ ಮಾತು ಬಂದಾಗ ದಾಂಪತ್ಯ ಸಕ್ಸಸ್. ಮುಹೂರ್ತನೂ ಬೇಡ, ಏನೂ ಬೇಡ, ಮದುವೆ ಮಾಡ್ಕೊಳ್ಳೋದೆ ಅಷ್ಟೇ. ಮಾಂಗಲ್ಯ ಕಟ್ಟಿದ್ರು ಸರಿ, ಕಟ್ಟದೇ ಇದ್ರು ಸರಿ. ಈ ವಿಚಾರ ಹೇಳಿದ ಕೆಲವರಿಗೆ ಅನ್ಬೋದು, ಏನಪ್ಪ ಸಮಾಜಕ್ಕೆ ಇವರು ಬೇರೆ ಬೇರೆ ಥರ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಬದುಕಿನ ಮೌಲ್ಯವನ್ನು ತಿಳಿದಾಗ ಯಾವುದು ನಮಗೆ ಬೇಕಾಗಿಲ್ಲ. ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದು ನಮ್ಗೇನು ಸಕ್ಸಸ್ಸೇ ಆಗಿಲ್ಲ. ಆಗಿದೆಯೇನಮ್ಮ? ಎಲ್ಲ ಮಾಡಾಯಿತು, ಸರ್ಕಸ್ ಮಾಡಾಯಿತು, ಏನೂ ಆಗಿಲ್ಲ ರೀ. ಬೆಂಡು ಮರ, ರಸವಿಲ್ಲದ ಮರ. ಇಲ್ಲಿವರೆಗೂ ನಮ್ಗೆ ಏನೇನು ಹೇಳಿದ್ದಾರೆ ದೊಡ್ಡವರು ಅಂತ ಪಂಡಿತರುಗಳು, ಎಲ್ಲವೂ ಶೂನ್ಯ. ರಸ ಇರುವಂಥ ಮಾತಾಡೋರ ನಂತರ ದಯವಿಟ್ಟು ನಾವು ನಮಸ್ಕಾರ ಮಾಡಿ ಪಾದಪೂಜೆ ಮಾಡಿ ಅವರ ಆಶೀರ್ವಾದ ತಗೊಳ್ಳೋಣ. ರಸವತ್ತಾದ ವಿಚಾರವನ್ನು ಹೇಳಬೇಕು. ಏನಮ್ಮ? ಯಾರಿಗಿಷ್ಟ ಇಲ್ಲ? ಹೌದು ಅಲ್ವಾ? ರಸವತ್ತಾದ ಪದಾರ್ಥ ಏನು ಅಂದರೆ ನಿಜವಾಗ್ಲೂ ನಾವು ಬಳಸಬೇಕಾಗಿರ್ತಕ್ಕಂಥದ್ದು, ಒಬ್ಬರಿಗೆ ಹಿಡಿಸಿದ ರುಚಿ ಇನ್ನೊಬ್ಬರಿಗೆ ಹಿಡಿಸುವುದಿಲ್ಲ. ಸತ್ಯ ತಾನೇ? ಹೌದು ಸತ್ಯ. ಗಂಡನಿಗೆ ಇಷ್ಟವಾದದ್ದು ಹೆಂಡತಿಗೆ ಇಷ್ಟ ಆಗಲ್ಲ. ಈ ರುಚಿ ಇಷ್ಟವಾಗದಿದ್ದಾಗ ದಾಂಪತ್ಯ ಚೆನ್ನಾಗಿರಲ್ಲ. ಏನು ಹೇಳ್ತೀಯಮ್ಮ? ರುಚಿ ಯಾರಿಗೆ ಹೆಂಡತಿಗೆ ಇಷ್ಟ ಆಗಿದ್ದು ಗಂಡಂಗೆ ಇಷ್ಟ ಆಗಲಿಲ್ಲ, ವ್ಯತ್ಯಾಸ ಬರುತ್ತೆ. ವ್ಯತ್ಯಾಸ ಬಂದೇ ಬರುತ್ತೆ. ಅಂದ ಮೇಲೆ ನಿಮ್ಮ ದಾಂಪತ್ಯದ ಮದುವೆಯ ರಹಸ್ಯವನ್ನ ಹೇಳುತ್ತಿರುವ ಕಮಂಗಿಗಳು ಏನು ಹೇಳ್ಬೇಕೀಗ? ಹೆಸರು ಬಲ ಒಂದಾಣ ಮದುವೆ ಮಾಡೋ ಕಮಂಗಿಗಳಿಗೆ, ಹೇಳುವಂಥ ಕಮಂಗಿಗಳಿಗೆ ಏನು ಹೇಳ್ಬೇಕೀಗ? ಅವರಿಗೆ ರುಚಿ ಹೊಂದಿದ್ರೆ ಎಲ್ಲವೂ ಸರಿ. ಈ ರುಚಿ ಹೆಣ್ಣಿಗೆ ಯಾವುದು ಗಂಡಿಗೆ ಯಾವುದು ಅಂತ ಹೇಳೋ ಕಮಂಗಿಗೆ ಗೊತ್ತಾ? ಇಲ್ಲ. ಯಾಕೆ ಕಮಂಗಿ ಪದವನ್ನು ಬಳಸ್ತಾ ಇದ್ದೀನಿ ಪದೇ ಪದೇ ಅಂದರೆ ನಿಜವಾಗ್ಲೂ ಸ್ವಲ್ಪ ರೋಷ ಬರಲಿ, ನಾವೆಷ್ಟು ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ನಾನು ಸ್ವಲ್ಪ ಕೋಪ ಬರಲಿ ಅಂತ ಈ ಮಾತು ಬಳಸ್ತಾ ಇದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ಕಮಂಗಿಗಳಾಗೇ ಉಳಿದಿದ್ದಾರೆ, ಅವ್ರ ಜೊತೆ ಸೇರ್ಕೊಂಡು ನಾವು ಆಗಬೇಕಾ? ಯೋಚನೆ ಮಾಡಿ.